ತಹಶೀಲ್ದಾರ್ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ನಡೆದಿದೆ. ಯಾಕಂತ ಹೇಳಿದ್ರೆ ಮನೆ ಕಟ್ಟುವ ವಿಚಾರದಲ್ಲಿ ಕಿರುಕುಳವನ್ನ ತಹಶೀಲ್ದಾರ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಕಟ್ಟುವ ವಿಚಾರದಲ್ಲಿ ಅಧಿಕಾರಿಗಳು ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಹೆಸರನ್ನ ಬರೆದಿಟ್ಟು ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಘಟನೆ ಆಗಿರುವುದು ಮಂಚೇನಹಳ್ಳಿಯಲ್ಲಿ. ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಅವರ ಹೆಸರನ್ನ ಬರೆದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗಿಡಗಾನಹಳ್ಳಿ ರಾಧಾಕೃಷ್ಣ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಜಮೀನಿನಲ್ಲಿ ಕಟ್ಟಿದ ಮನೆ ತೆರವಿಗೆ ಬೇಸರದಿಂದಾಗಿ ಅವರು ಹಿಂಗ್ ಮಾಡಿದ್ದಾರೆ ಅನ್ನೋದು. ಸಾಲ ಮಾಡಿ ಕಟ್ಟಿದ ಮನೆಯನ್ನ ತೆರವು ಮಾಡಿದ್ರಿಂದಾಗಿ ಬಹಳ ನೊಂದಿದ್ದೇನೆ. ನನ್ನ ಕನಸಿನ ಮನೆ ತೆರವು ಮಾಡಿರುವ ಆದೇಶಕ್ಕೆ ಆಘಾತಕ್ಕೊಳಗಾಗಿದ್ದೇನೆ. ಹಂತ ಹಂತವಾಗಿ ಮನೆ ತೆರವು ಮಾಡುತ್ತಾರೆಂದು ಭಯವಾಗ್ತಾ ಇದೆ. ಮನೆ ಪಕ್ಕದಲ್ಲಿ ನನ್ನ ಸಮಾಧಿ ಮಾಡುವಂತೆ ಡೆತ್ ನೋಟ್ನಲ್ಲಿ ಅವರು ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಈ ವ್ಯಕ್ತಿ ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೋಡಿ, ತಹಶೀಲ್ದಾರ್ ಇವರೇನೆ, ಪೂರ್ಣಿಮಾ ಅನ್ನೋರು ತಹಶೀಲ್ದಾರ್ ಇವರೇನೆ. ಮನೆಯನ್ನ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಮನೆಯ ಮಾಲೀಕ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ತಹಶೀಲ್ದಾರ್ ಅವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ತಹಶೀಲ್ದಾರ್ ಹೆಸರು ಪೂರ್ಣಿಮಾ ಅಂತ ಹೇಳಿ. ಮಂಚೇನಹಳ್ಳಿಯ ತಹಶೀಲ್ದಾರ್ ಇವರು. ಗಿಡ್ಗಾನಹಳ್ಳಿಯ ರಾಧಾಕೃಷ್ಣ ಅನ್ನೋರೇನು ಬೆಡ್ ಮೇಲೆ ಮಲಗಿದ್ರಲ್ಲ, ಆಸ್ಪತ್ರೆ ಬೆಡ್ ಮೇಲೆ, ಇವರೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು. ವಿಚಾರ ಏನು ಕೇಳಿದ್ರೆ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟಿದ್ದೆ, ಆ ಮನೆಯನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಡೆಮಾಲಿಷನ್ ಮಾಡ್ತಿದ್ದಾರೆ ಅನ್ನೋ ಕಾರಣ. ನಮಗಿಂದ ನಾವು ಮನೆ ಕಟ್ಟೋದಾಗ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ತುಂಬಾ ಏನು ಜೆಸಿಬಿನೆಲ್ಲ ಇಟ್ಕೊಂಡ್ಬಂದು ರಿಸರ್ವ್ ಪೊಲೀಸ್ನೆಲ್ಲ ಕರ್ಕೊಂಡ್ಬಂದು ತಹಸೀಲ್ದಾರ್ ಮೇಡಮ್ ಅವರು ಎಲ್ಲ ನ್ಯೂಸೆನ್ಸ್ ಆಯ್ತು, ಮೀಡಿಯಾಲೆಲ್ಲ ಬಂತು. ಅವತ್ತು ಓಪನ್ ಸ್ಟೇಟ್ಮೆಂಟ್ ಹೇಳಿದವರು, ನಾನು ಮನೆ ಕೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಕನ್ಸಿನ ಮನೆ ಮಾತ್ರ ನಾನು ಬಿಟ್ಕೊಡಲ್ಲ. ಅದೇ ಸರ್ ನಮ್ಮಲ್ಲಿ 100 ಮನೆ ಇದೆ, ಎಲ್ಲರೂ ಬಿಟ್ಬಿಟ್ಟು ನಾವು ಕಟ್ಟಿದ್ರೆ ಮನೆನೇ ಟಾರ್ಗೆಟ್ ಮಾಡಿದ್ದಾರೆ. ನಮಗ್ ಮನೆ ಇದೆ ಪಕ್ಕದಲ್ಲಿ ಅದಿದೆ ಇದಿದೆ ಅಂತ ನಮ್ಗೆ ಗೊತ್ತಿದ್ದೀರ ಕಟ್ಟಿದೀವಿ. ಬೇಕಾದ್ರೆ ಏನು ಜಾಗ ಇದೆ ಅದನ್ನ ರಸ್ತೆ ನಾವು ಮಾಡ್ಕೊಡ್ತೀವಿ, ನಾವೇ ಏನು ರಸ್ತೆ ಮಾಡ್ಕೊಟ್ಟು ನಿಮ್ಗೆ ದಾರ ಬಿಟ್ಕೊಡ್ತೀವಿ, ಸಾಲ ಮಾಡಿ ಮನೆ ಕಟ್ಟಿದೀವಿ, ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ದಿನಕ್ಕೊಂದೊಂದು ಅಲ್ಲ ರಾತ್ರಿಗಳು ಕಳಿಸ್ತಾರೆ. ಯಾರ್ಯಾರು ನಾವು ಎನ್ಕ್ವೈರಿ ಮಾಡ್ಸ್ಕೊಂಡ್ ಬರೋದಕ್ಕೆ ನಾವ್ ಅಲ್ಲೇ ಮಲಗಿರ್ತೀವಿ. ಮನೇಲಿ ಅವ್ರು ಬಂದು ವಿಡಿಯೋಗೆ ತೆಕ್ಕೊಳ್ಳೋದು, ಫೋಟೋಗೆ ತೆಕ್ಕೊಳ್ಳೋದು. ಇವತ್ತು ಫೋನ್ ಮಾಡೋದು, ನನಗೂ ಬೇಜಾರಾಯ್ತು. ಬಂದ್ಬಿಟ್ಟು ಕರೆಂಟ್ ಎಲ್ಲ ಕನೆಕ್ಷನ್ ಕಟ್ ಮಾಡ್ಕೊಂಡು ಹೊಟ್ಟೋಗಿ ಮೀಟ್ ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ನೋಟಿಸ್ ಕೊಡ್ತೀರಾ, ನೀವು ಕರೆಂಟ್ ಕಿತ್ಕೊಂಡು ಹೋಗೋದು ತಪ್ಪು ಸರ್ ಅಂತ ಕೇಳಿದ್ದಾರೆ. ಮತ್ತೆ ಬಂದ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಏನು ಕರೆಂಟ್ ಮೀಟರ್ ಅಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನು ನಮ್ ಜೊತೆಲಿ ಈಗ ಮಾತಾಡೋದಕ್ಕೆ ತಹಶೀಲ್ದಾರ್ ಪೂರ್ಣಿಮಾ ಅವರೇ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ಮೇಡಮ್ ನಮಸ್ಕಾರ. ಪೂರ್ಣಿಮಾ ಅವರು, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಸ್ವತಃ ತಹಶೀಲ್ದಾರ್ ಪೂರ್ಣಿಮಾ ಅವರನ್ನೇ ಸಂಪರ್ಕ ಮಾಡುವ ಪ್ರಯತ್ನ ಮಾಡೋಣ. ಪೂರ್ಣಿಮಾ ಅವರು ಮಂಚೇನಹಳ್ಳಿಯ ತಹಶೀಲ್ದಾರ್. ಗಿಡ್ಗಾನಹಳ್ಳಿ ರಾಧಾಕೃಷ್ಣ ಅನ್ನೋರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಲ್ಲ, ಅದರಲ್ಲಿ ಈ ಅಮ್ಮನ ಹೆಸರನ್ನೇ ಬರೆದಿಟ್ಟು ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಜಮೀನಿನಲ್ಲಿ ಕಟ್ಟಿದ ಮನೆಯನ್ನ ತೆರವು ಮಾಡೋದಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದಿದ್ರು. ಕಷ್ಟಪಟ್ಟು ಕಟ್ಟಿದಂತಹ ಮನೆಯನ್ನ ಇವರು ಡೆಮಾಲಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ತಹಶೀಲ್ದಾರ್ ಪೂರ್ಣಿಮಾ ಮೇಡಮ್ ಅವರ ಹೆಸರನ್ನ ಬರೆದಿಟ್ಟು ರಾಧಾಕೃಷ್ಣ ಅನ್ನೋರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸಾಲ ಮಾಡಿ ಕಟ್ಟಿದ್ದೀನಿ ಮನೆ, ಇವರು ಆ ಮನೆಯನ್ನ ತೆರವು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ರಾಧಾಕೃಷ್ಣ ಅವರು. ಇನ್ನು ಈ ಕುರಿತು ಸ್ವತಃ ಪೂರ್ಣಿಮಾ ಅವರೇ, ಮಂಚೇನಹಳ್ಳಿಯ ತಹಶೀಲ್ದಾರ್ ಪೂರ್ಣಿಮಾ ಅವರೇ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ಮೇಡಮ್ ನಮಸ್ಕಾರ. ನಮಸ್ಕಾರ. ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಘಟನೆ ನಡೆದಿದೆ. ಯಾಕಂತ ಹೇಳಿದ್ರೆ ಮನೆ ಕಟ್ಟುವ ವಿಚಾರದಲ್ಲಿ ಕಿರುಕುಳವನ್ನ ತಹಶೀಲ್ದಾರ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಕಟ್ಟುವ ವಿಚಾರದಲ್ಲಿ ಅಧಿಕಾರಿಗಳು ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಹೆಸರನ್ನ ಬರೆದಿಟ್ಟು ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಘಟನೆ ಆಗಿರುವುದು ಮಂಚೇನಹಳ್ಳಿಯಲ್ಲಿ. ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಅವರ ಹೆಸರನ್ನ ಬರೆದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗಿಡ್ಗಾನಹಳ್ಳಿ ರಾಧಾಕೃಷ್ಣ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಜಮೀನಿನಲ್ಲಿ ಕಟ್ಟಿದ ಮನೆ ತೆರವಿಗೆ ಬೇಸರದಿಂದಾಗಿ ಅವರು ಹಿಂಗ್ ಮಾಡಿದ್ದಾರೆ ಅನ್ನೋದು. ಸಾಲ ಮಾಡಿ ಕಟ್ಟಿದ ಮನೆಯನ್ನ ತೆರವು ಮಾಡಿದ್ರಿಂದಾಗಿ ಬಹಳ ನೊಂದಿದ್ದೇನೆ. ನನ್ನ ಕನಸಿನ ಮನೆ ತೆರವು
ಮಾಡಿರುವ ಆದೇಶಕ್ಕೆ ಆಘಾತಕ್ಕೊಳಗಾಗಿದ್ದೇನೆ. ಹಂತ ಹಂತವಾಗಿ ಮನೆ ತೆರವು ಮಾಡುತ್ತಾರೆಂದು ಭಯವಾಗ್ತಾ ಇದೆ. ಮನೆ ಪಕ್ಕದಲ್ಲಿ ನನ್ನ ಸಮಾಧಿ ಮಾಡುವಂತೆ ಡೆತ್ ನೋಟ್ನಲ್ಲಿ ಅವರು ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಈ ವ್ಯಕ್ತಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೋಡಿ, ತಹಶೀಲ್ದಾರ್ ಇವರೇನೆ, ಪೂರ್ಣಿಮಾ ಅನ್ನೋರು ತಹಶೀಲ್ದಾರ್ ಇವರೇನೆ. ಮನೆಯನ್ನ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಮನೆಯ ಮಾಲೀಕ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ತಹಶೀಲ್ದಾರ್ ಅವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ತಹಶೀಲ್ದಾರ್ ಹೆಸರು ಪೂರ್ಣಿಮಾ ಅಂತ ಹೇಳಿ, ಮಂಚೇನಹಳ್ಳಿಯ ತಹಶೀಲ್ದಾರ್ ಇವರು. ಗೆಡ್ಗಾನಹಳ್ಳಿಯ ರಾಧಾಕೃಷ್ಣ ಅನ್ನೋರೇನು ಬೆಡ್ ಮೇಲೆ ಮಲಗಿದ್ರಲ್ಲ, ಆಸ್ಪತ್ರೆ ಬೆಡ್ ಮೇಲೆ, ಇವರೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು. ವಿಚಾರ ಏನು ಕೇಳಿದ್ರೆ, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟಿದ್ದೆ, ಆ ಮನೆಯನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಡೆಮಾಲಿಷನ್ ಮಾಡ್ತಿದ್ದಾರೆ ಅನ್ನೋ ಕಾರಣ. ನಮಗಿಂದ ನಾವು ಮನೆ ಕಟ್ಟೋದ್ರಲ್ಲಿ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ತುಂಬಾ ಏನು ಜೆಸಿಬಿನೆಲ್ಲ ಇಟ್ಕೊಂಡ್ಬಂದು ರಿಸರ್ವ್ ಪೊಲೀಸ್ನೆಲ್ಲ ಕರ್ಕೊಂಡ್ಬಂದು ತಹಸೀಲ್ದಾರ್ ಮೇಡಮ್ ಅವರು ಎಲ್ಲ ನ್ಯೂಸೆನ್ಸ್ ಆಯ್ತು, ಮೀಡಿಯಾನೆಲ್ಲ ಬಂತು. ಅವತ್ತು ಓಪನ್ ಸ್ಟೇಟ್ಮೆಂಟ್ ಹೇಳೋದವ್ರು, ನನ್ ಮನೆ ಕೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ ಕನ್ಸಿನ ಮನೆ ಮಾತ್ರ ನನ್ ಬಿಟ್ಕೊಡಲ್ಲ. ಅದೇ ಸರ್ ನಮ್ಮಲ್ಲಿ 100 ಮನೆಯೇ ಇದೆ, ಎಲ್ಲರೂ ಬಿಟ್ಬಿಟ್ಟು ನಾವು ಕಟ್ಟಿದ್ರೆ ಮನೆನೇ ಟಾರ್ಗೆಟ್ ಮಾಡಿದ್ದಾರೆ. ನಮಗ್ ಮನೆ ಇದೆ, ಪಕ್ಕದಲ್ಲಿ ಅದಿದೆ ಇದಿದೆ ಅಂತ ನಮ್ಗೆ ಗೊತ್ತಿದ್ರೆ ಕಟ್ಟಿದೀವಿ. ಬೇಕಾದ್ರೆ ಏನು ಜಾಗ ಇದೆ ಅದನ್ನ ರಸ್ತೆ ನಾವು ಮಾಡ್ಕೊಡ್ತೀವಿ, ನಾವೇ ಏನು ರಸ್ತೆ ಮಾಡ್ಕೊಟ್ಟು ನಿಮ್ಗೆ ದಾರಿ ಬಿಟ್ಕೊಡ್ತೀವಿ. ಸಾಲ ಮಾಡಿ ಮನೆ ಕಟ್ಟಿದೀವಿ, ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ದಿನಕ್ಕೊಂದೊಂದು ರಾತ್ರಿಗಳು ಕಳಿಸ್ತಾರೆ. ಯಾರ್ಯಾರು ನಾವು ಎನ್ಕ್ವೈರಿ ಮಾಡ್ಸ್ಕೊಬರೋದಕ್ಕೆ ನಾವ್ ಅಲ್ಲೇ ಮಲಗಿರ್ತೀವಿ. ಮನೇಲಿ ಅವ್ರು ಬಂದು ವಿಡಿಯೋಗೆ ತೆಕ್ಕೊಳ್ಳೋದು, ಫೋಟೋಗೆ ತೆಕ್ಕೊಳ್ಳೋದು. ಇವತ್ತು ಫೋನ್ ಮಾಡೋದು, ನನಗೂ ಬೇಜಾರಾಯ್ತು. ಬಂದ್ಬಿಟ್ಟು ಕರೆಂಟ್ ಎಲ್ಲ ಕನೆಕ್ಷನ್ ಕಟ್ ಮಾಡ್ಕೊಂಡು ಹೊಟ್ಟೋಗಿ ಮೀಟ್ ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ನೋಟಿಸ್ ಕೊಡ್ತೀರಾ, ನೀವು ಕರೆಂಟ್ ಇಟ್ಕೊಂಡು ಹೋಗೋದು ತಪ್ಪು ಸರ್ ಅಂತ ಕೇಳಿದ್ದಾರೆ. ಮತ್ತೆ ಬಂದ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಏನು ಕರೆಂಟ್ ಮೀಟ್ ಮೇಲೆ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟು ನಮ್ ಜೊತೆಲಿ ಈಗ ಮಾತಾಡೋದಕ್ಕೆ ತಹಶೀಲ್ದಾರ್ ಪೂರ್ಣಿಮಾ ಅವರೇ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ಮೇಡಮ್ ನಮಸ್ಕಾರ. ಪೂರ್ಣಿಮಾ ಅವರೇ, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಸ್ವತಃ ತಹಶೀಲ್ದಾರ್ ಪೂರ್ಣಿಮಾ ಅವರನ್ನೇ ಸಂಪರ್ಕ ಮಾಡುವ ಪ್ರಯತ್ನ ಮಾಡೋಣ. ಪೂರ್ಣಿಮಾ ಅವರು ಮಂಚೇನಹಳ್ಳಿಯ ತಹಶೀಲ್ದಾರ್. ಗಿಡ್ಗಾನಹಳ್ಳಿ ರಾಧಾಕೃಷ್ಣ ಅನ್ನೋರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಲ್ಲ, ಅದರಲ್ಲಿ ಈ ಅಮ್ಮನ ಹೆಸರನ್ನೇ ಬರೆದಿಟ್ಟು ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಜಮೀನಿನಲ್ಲಿ ಕಟ್ಟಿದ ಮನೆಯನ್ನ ತೆರವು ಮಾಡೋದಕ್ಕೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದಿದ್ರು. ಕಷ್ಟಪಟ್ಟು ಕಟ್ಟಿದಂತಹ ಮನೆಯನ್ನ ಇವರು ಡೆಮಾಲಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ತಹಶೀಲ್ದಾರ್ ಪೂರ್ಣಿಮಾ ಮೇಡಮ್ ಅವರ ಹೆಸರನ್ನ ಬರೆದಿಟ್ಟು ರಾಧಾಕೃಷ್ಣ ಅನ್ನೋರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸಾಲ ಮಾಡಿ ಕಟ್ಟಿದ್ದೀನಿ ಮನೆ, ಇವರು ಆ ಮನೆಯನ್ನ ತೆರವು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ರಾಧಾಕೃಷ್ಣ ಅವರು. ಇನ್ನು ಈ ಕುರಿತು ಸ್ವತಃ ಪೂರ್ಣಿಮಾ ಅವರೇ, ಮಂಚೇನಹಳ್ಳಿಯ ತಹಶೀಲ್ದಾರ್ ಪೂರ್ಣಿಮಾ ಅವರೇ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ಮೇಡಮ್ ನಮಸ್ಕಾರ.